ಚಿನ್ನು ಮರಿ ಏನು ಮಾಡ್ಬಿಟ್ಟೆ? ರಕ್ತ ಬರ್ತಿದ್ಯಲ್ಲ ಅಂತ ಕೆಲಸ ಮಾಡ್ಬಿಟ್ಟೆ ನಾನು. ನನಗೆ ಗೊತ್ತಾಗಿಲ್ಲ ಚಿನ್ನು ಮರಿ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡಿ. ಹೌದಾ? ಹೇಗೆ ಬಿಡಕ್ಕಾಗುತ್ತೆ ಚಿನ್ನು ಮರಿ? ನನ್ನ ಕೈಯಾರ ನಿಮಗೆ ನೋವು ಮಾಡ್ಬಿಟ್ನಲ್ಲ. ನೀವು ಯಾವತ್ತೂ ನನಗೆ ನೋವು ಕೊಟ್ಟವರಲ್ಲ. ಹತ್ತಿರ ನಾನು ನೋವು ಮಾಡ್ಬಿಟ್ನಲ್ಲ ಚಿನ್ನು ಮರಿ. ಸಾರಿ. ರೀ ಯಾಕೆ ಹೀಗೆ ಆಡ್ತಿದ್ದೀರಾ? ನನಗೇನು ಆಗಿಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ಇಲ್ಲ ಚಿನ್ನು ಮರಿ, ನನಗೆ ಸುಮ್ಮನೆ ಇರೋಕ್ಕಾಗ್ತಿಲ್ಲ. ಬನ್ನಿ ಪ್ಲೀಸ್ ಬನ್ನಿ. ನಿಧಾನ ಕೂತ್ಕೊಳ್ಳಿ. ಒಂದು ನಿಮಿಷ ಬಂದೆ. ತಗೊಳ್ಳಿ. ಸಾರಿ. ಇನ್ನೊಂದು ಸ್ವಲ್ಪ ತಗೊಳ್ಳಿ. ಒಂದು ನಿಮಿಷ ಬಂದೆ. ಚಿನ್ನಮರಿ, ನನಗೆ ಗೊತ್ತು ನಿಮಗೆ ತುಂಬ ನೋವಾಗ್ತಾ ಇದೆ ಅಂತ. ನನಗೂ ಬೆಳಗ್ಗೆ ಇದೇ ಥರ ನೋವಾಗಿತ್ತು. ನೀವು ನನ್ನ ಕಣ್ಣಿಂದ ಇಲ್ಲೇ ಇದ್ದಾಗ, ನನಗೆ ಕಾಣಿಸ್ದೇ ಇದ್ದಾಗ ನನ್ನ ಜೀವ ಹೀಗೆ ವಿಲ ವಿಲ ಅಂತ ಒದ್ದಾಡ್ತಾ ಇತ್ತು. ಯಾಕೆ ಚಿನ್ನಮರಿ, ನಿಮಗೆ ನನಗೆ ಒಂದು ಮಾತು ಹೇಳಿ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ? ಐ ಸಾರಿ. ನಾನು ನೋಡಿ ಎಷ್ಟು ನೋವಲ್ಲಿದ್ದೀರಾ, ಆದರೂ ನನ್ನ ಬಗ್ಗೆನೇ ಮಾತಾಡ್ಕೋತಾ ಇದ್ದೀನಿ. ಆದರೆ ನೋವು ಅನ್ನೋದು ಎಲ್ಲರಿಗೂ ಒಂದೇ ಅನ್ಸುತ್ತಲ್ವ? ಅನುಭವಿಸಿದವ್ರಿಗೆ ಮಾತ್ರ ಅದು ನಿಜವಾಗ್ಲೂ ಗೊತ್ತಿರತ್ತೆ ಅನ್ಸುತ್ತೆ. ಆಗೋಯ್ತು. ನೋಡಿ, ಮತ್ತೆ ಯಾವತ್ತೋ ಈಗ ನನಗೆ ಹೇಳದೆ ಹೋಗಬೇಡಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನೀವಿಲ್ಲದೆ ಹೋದರೆ ನನಗೆ ಜೀವನ ಮಾಡೋಕ್ಕಾಗೋದಿಲ್ಲ ಚಿನ್ನಮರಿ. ಚಿನ್ನಮರಿ, ನೀವು ಪ್ರೀತಿಯಿಂದ ನಿಮ್ಮ ಮಕ್ಕಳಿಗೆ ಅಂತ ತಂದಿತ್ತು ಗುಲಾಬಿ ಹೂವಿನ ಗುಚ್ಛ ರಕ್ತ ಆಗಿ ಎಲ್ಲ ಹಾಳಾಗಿ ಹೋಗಿದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಇದೇ ಥರ ಗುಚ್ಛನ ತೊಗೊಂಡು ಬರ್ತೀನಿ. ನಾವಿಬ್ಬರು ಸೇರಿ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಮಾಡೋಣ, ಓಕೆನಾ? ಆದರೆ ನೀವು ಮತ್ತೆ ಹೀಗೆ ನನ್ನ ಬಿಟ್ಟು ಹೋಗಬೇಡಿ. ಅರ್ಥ ಆಗ್ತಿದೆ ಅಲ್ವಾ? ಏನ್ರಿ ಹಿಂಗಾಗೋಯ್ತಲ್ಲ? ಅಲ್ಲ, ಮುನ್ಸ್ವಾಮಿ ನೋಡಿದ್ರೆ ಸಿದ್ದು ಪೂರ್ವಿನ ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ಯಾರೋ ಸ್ಟ್ರಾಂಗ್ ಆಗಿರೋರ್ನೇ ಮಾವಂಗೆ ಅಪೋಸಿಷನ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲ, ಇದೇ ಕೋಪಕ್ಕೆ ಟೆನ್ಷನಲ್ಲಿ ಮಾವ ಏನಾದರೂ ಸಿದ್ದುನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ? ನಿಲ್ಲೋ, ಏನಾಗದೆ ನಿನಗೆ? ನಿನ್ನ ತಲೆಯಲ್ಲಿ ಹೊಸಿ ಬುದ್ಧಿನೂ ಇಲ್ವೇ? ಅಲ್ಲ, ಅವ್ರು ಯಾರೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರೆ ನನ್ನ ತಮ್ಮನ್ನ ಯಾಕೆ ಮನೆಯಿಂದ ಆಚೆ ಹಾಕರು ಅಂತೀನಿ. ಏನ್ರಿ ನೀವು ಏನೂ ಗೊತ್ತಿಲ್ಲ ಅನ್ನೋರ್ ಥರ ಆಡ್ತಿದ್ದೀರಾ? ಅಲ್ಲ, ಇಷ್ಟೆಲ್ಲ ಆಗ್ತಿರೋದು ನಿಮ್ಮ ತಮ್ಮ ಮಾಡಿದ ಎಡ್ವರ್ಟಿಂದಾನೆ ತಾನೆ?
ಏನೋ ಆಗೋಯ್ತು. ಅಲ್ಲ, ಮಾವ ಸಿದ್ದುನ ಮನೆಯಿಂದ ಆಚೆ ಕಳಿಸ್ತಾರೇನೋ ಅಂತ ನನಗನ್ನಿಸ್ತಾ ಇದೆ ರೀ. ನೀನು ಅನ್ಕೊಂಡಂಗೆ ಏನೂ ಆಗೋದಿಲ್ಲ ನೋಡು. ಮನೆ ಅಂದಮೇಲೆ ಮನಸ್ತಾಪ ಇದ್ದೇ ಇರ್ತದೆ. ನಮ್ಮ ರಾಜಕಾರಣದಲ್ಲೇ ನೋಡು, ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಯಾವ್ದಾರ ಒಂದು ಟೈಮಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ. ಅಂಥದ್ರಲ್ಲಿ ನಮ್ಮ ಸಿದ್ದು ಮನೆಯಿಂದ ಆಚೆಗೆ ಹಾಕುವಂಥ ತಪ್ಪೇನೂ ಮಾಡಿಲ್ಲ. ಒಂದು ವೇಳೆ ಅವನ್ನ ಮನೆಯಿಂದ ಆಚೆಗೆ ಹಾಕ್ಬೇಕಾದಂಥ ಪರಿಸ್ಥಿತಿ ಬಂದರೆ ನಾನು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟನ? ನಮ್ಮ ಅಪ್ಪಯ್ಯನೇ ಆದರೂ ಸರಿ, ನಾನು ಅವ್ರನ್ನ ವಿರೋಧಿಸ್ತೀನಿ. ಅಯ್ಯೋ, ನಿಮ್ಮ ಇವರನ್ನ ಉಪ್ಪರಿಗೆ ಮೇಲೆ ಕೂರಿಸಿ ನಾನು ಮೆರೆಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸೃಷ್ಟಿ ಮಾಡಕ್ ನೋಡ್ತಿದ್ರೆ ಇವ್ರು ಅದನ್ನೇ ವಿರೋಧ ಮಾಡ್ತೀನಿ ಅಂತಿದಾರಲ್ಲ. ತಲೆಯಲ್ಲಿ ಬುದ್ಧಿ ಇದೆಯಾ, ಸಗಣಿ ತುಂಬಿದ್ಯಾ? ರೀ, ನೀವ್ ಹೇಳೋದು ಸರಿಯಾಗೇ ಇದೆ ಬಿಡಿ. ಏನ್ ಮಾಡಕ್ಕಾಗುತ್ತೆ? ಪಾಪ ನಮ್ ಸಿದ್ದು ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ. ಅಲ್ಲ, ಮೊದ್ಲಿಂದನೂ ಈ ಪ್ರೀತಿ ಮಾಡೋರ್ಗೆ ಮನೆಯವರೇ ಅಲ್ವಾ ವಿಲನ್ಗಳು. ಇಲ್ಲೂ ಹಾಗೆ ಆಗ್ಬಿಟ್ಟಿದೆ ಅಷ್ಟೆ. ಆದರೂ ಮಾವನ ಮನಸ್ಥಿತಿ ನೋಡ್ತಾ ಇದ್ರೆ ಯಾಕೋ ಅವ್ರು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಅನಿಸ್ತಾ ಇದೆ. ಎಲೆಕ್ಷನ್ಗೆ ನಿಂತ್ಕೊಂಡ್ರು ಎಲ್ಲಿ ಸೋತೋಗ್ತೀನೋ ಅನ್ನೋ ಭಯ ಮಾವನ್ನ ಕಾಡ್ತಾ ಇರಬೇಕು ರೀ. ಒಂದು ವೇಳೆ ಮಾವ ಏನಾದರೂ ಎಲೆಕ್ಷನ್ಗೆ ನಿಂತಲಿಲ್ಲ ಅಂತ ಅಂದರೆ ಈ ಮನೆ ಹಿರಿಮಗ ನೀವು ನಿಂತ್ಕೋಬೋದಲ್ಲ. ಫಂಡ್ಸ್ ಬೇಕು ಅಂದರೆ ನಾನು ಅರೇಂಜ್ ಮಾಡ್ತೀನಿ. ಇದೇ ನನಗಾಗಲ್ಲ ಅನ್ನೋದು. ಯಾಕೆ ಹಿಂಗೆಲ್ಲ ನೆಗೆಟಿವೇ ಮಾತಾಡಿಯೇ? ಅಪ್ಪಯ್ಯ ಏನಾದರೂ ನಿನ್ನ ಹತ್ರ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರೆ ನೋಡೋ, ಅವರು ಜವರೇಗೌಡರು ಯಾವತ್ತೂ ಸೋಲನ್ನು ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳೋರಲ್ಲ. ಒಂದು ವೇಳೆ ಅವ್ರು ಒಪ್ಕೊಂಡ್ರು ಅವ್ರ ಮಕ್ಕಳು ನಾವು ಅವ್ರನ್ನ ಸೋಲಕ್ಕೆ ಬಿಡೋದಿಲ್ಲ. ಏನೋ ಅಪ್ಪ ಹಿಂಗೆ ನಮ್ಮ ಸಿದ್ದುನ ಕಂಡ್ರೆ ಹೊಸಿ ಕೋಪ. ಹಂಗಂತ ಸಿದ್ದುಗೆ ಅಪ್ಪಯ್ಯನ ಕಂಡ್ರೆ ಏನು ಕೋಪ ಇಲ್ವಲ್ಲ? ಅವನು ಈ ಮೊದಲು ಕೂಡ ಅವ್ರು ಗೆಲ್ಲಬೇಕು ಅಂತ ಓಡಾಡ್ತಿದ್ದ. ಈಗಲೂ ಹಂಗೆ ಕೆಲಸ ಮಾಡ್ತಾವನೆ. ನೋಡ್ತಾ ಇರೋ ನಮ್ಮ ಅಪ್ಪಯ್ಯ ಹೆಂಗೆ ಗೆಲ್ತಾರೆ ಅಂತ. ಸುಮ್ಮನೆ ನೀನೇನೇನು ಯೋಚನೆ ಮಾಡಿ ನನ್ನ ತಲೆನೂ ಕೆಡಿಸ್ಬೇಡ. ಛೇ, ಸಿದ್ದು ಮತ್ತೆ ಮಾವನ ನಡುವೆ ಮನಸ್ತಾಪ ತಂದಿಟ್ಟು ಇವ್ರ ಮನಸ್ಸನ್ನ ನನ್ನ ಕಡೆ ಎಳ್ಕೊಂಡು ಇವ್ರು ಉದ್ಧಾರ ಆಗೋ ಹಾಗೆ ಏನಾದರೂ ಮಾಡೋಣ ಅಂತ ಅನ್ಕೊಂಡ್ರೆ ನನ್ನ ಮಾತೇ ಕೇಳೋದಿಲ್ಲ ಅಂತಾರೆ. ಹೀಗೆ ಜೀವನ ಪೂರ್ತಿ ಅಪ್ಪ ತಮ್ಮನಿಂದನೇ ಅಲ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದಾರೇನೋ. ಇಲ್ಲ, ನಾನಂತ ಬದುಕನ್ನ ಬದುಕೋದಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಅವಕಾಶನೂ ಕೊಡಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಿರ್ಬೇಕು, ಆಗಲೇ ಇವರು ದಾರಿಗೆ ಬರೋದು. ಲಕ್ಷ್ಮತ್ತೆ, ಆಗಿದ್ದಾಗ್ಲಿ ಇವತ್ತು ಅವ್ರ ತಾವು ಎಲ್ಲನೂ ಹೇಳ್ಕೊಂಡ್ಬಿಡ್ಬೇಕು. ಲಕ್ಷ್ಮತೆ, ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೂ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಲಕ್ಷ್ಮತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಲಕ್ಷ್ಮತೆ. ಭಾವನವ್ರ ಮೇಲೆ ಪ್ರೀತಿಗೋಸ್ಕರ ಹಿಂಗೆ ಮಾಡಿದೆ ಅಷ್ಟೇ. ನೀವೇ ನನ್ನ ನಂಬಿಲ್ಲ ಅಂದ್ರೆ ಇನ್ಯಾರು ನಂಬರ್ ಹೇಳಿ? ಲಕ್ಷ್ಮತೆ, 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 ಒಂದೆರಡೇ ನಿಮಿಷ ನಾನು ಮಾತು ಕೇಳಿಸ್ಕೊಳ್ಳಿ. ನಿಮಗೆ ಸಿದ್ದು ಮೇಲೆ ಇಟ್ಟರೋ ನಂಬಿಕೆ ಯಾವತ್ತೂ ಸುಳ್ಳು ಆಗೋದಿಲ್ಲ ಲಕ್ಷ್ಮತೆ. ನಾನು ಭಾವನವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಅವ್ರು ನನ್ನ ಪ್ರಾಣ. ಎಲ್ಲಿ ನನ್ನ ಪ್ರಾಣ ಕೈ ತಪ್ಪೋದು ಅಂತ ಈ ಥರ ಮಾಡ್ಬಿಟ್ಟೆ ಅಷ್ಟೇ ಲಕ್ಷ್ಮತೆ. ಲಕ್ಷ್ಮತೆ, ನನ್ನ ಹತ್ರ ಮಾತಾಡಿ, ನನ್ನ ಮಾತು ಕೇಳಿಸ್ಕೊಳ್ಳಿ ಲಕ್ಷ್ಮತೆ. ಲಕ್ಷ್ಮತೆ, ಲಕ್ಷ್ಮತೆ. ನಮಸ್ಕಾರ ಕಣ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಏನು ಮನೆ ಗಂಟೆ ಬಂದ್ಬಿಟ್ಟಿದ್ದೀರಲ್ಲ? ಹಾಂ, ಆಮೇಲೆ ಎಲೆಕ್ಷನ್ ಕೆಲಸ ಹೆಂಗೆ ನಡೀತಾ ಇದೆ? ಗೌಡ್ರೆ, ಈ ಸರಿ ಎಲೆಕ್ಷನ್ ಬಿಸಿ ಜೋರಾಗದೆ. ಎಲ್ಲ ರೋಟು ನಿಮ್ಗೆ ಈ ಸರಿ ಗೆಲುವು ನಿಮ್ದೆ. ಅಂದ್ರೆ
ಈ ಸಲ ಗೆಲ್ಲೋದು ನಮ್ಮ ಅಪ್ಪಯ್ಯನೇ ಅಂತ ಆಯ್ತು. ಅಲ್ಲ ಕಣ್ರಪ್ಪ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓಡಾಡುವಾಗ ನಾನು ಗೆಲ್ಲದೆ ಇರ್ತೀನೇನ್ರಯ್ಯ. ಸರ್ ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಅಪ್ಪಯ್ಯ, ನಮಸ್ಕಾರ ಬಿಗ್ರೆ. ನಮಸ್ಕಾರ ಬಿಗ್ರೆ. ನೋಡ್ರಯ್ಯ, ಇವ್ರು ನಮ್ಮ ಬೀಗರು ಕಣಯ್ಯ. ನಮ್ಮ ಸಿದ್ದೇಗೌಡಂಗೆ ಹೆಣ್ಣು ಕೊಟ್ಟಿರೋರು ನಮ್ಮ ಸಿದ್ದೇಗೌಡ ಮಾವ ಕಣಯ್ಯ. ಇವ್ರು ನಾನು ನೋಡಕ್ ಹಿಂಗವ್ರೆ ಅಂತ ಅನ್ಕೊಬೇಡಿ, ಜನಗಳು ಮಡಗವ್ರೆ. ಏನ್ ಬಿಗ್ರೆ, ನಮ್ಮ ಮನೆ ಗಂಟನ ಪದ ಬೆಳೆಸ್ಬಿಟ್ಟಿದ್ದೀರಾ? ಅದು ಮಗಳು ನಿಮ್ಮ ಮನೆಗೆ ಬಂದಮೇಲೆ ನೋಡೇ ಇರಲಿಲ್ಲ, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಬಿಗ್ರೆ, ನಿಮ್ಮ ಮಗಳು ನಿಮ್ಮ ಮನೇಲಿ ಹೆಂಗಿದ್ಲು ಅನ್ನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೇಲಂತೂ ರಾಣಿ, ಮಹಾರಾಣಿ ಥರ ಅವಳೆ. ಈ ಜವರೇಗೌಡನ ಮನೆಯಲ್ಲಿ ಅಷ್ಟು ಇಲ್ಲದೆ ಇದ್ರೆ ಹೆಂಗೆ ಹೇಳಿ? ಇವರು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾಯಿದ್ರು. ಮನೆ ಕಡೆ ಅಷ್ಟೊಂದೇನು ಅನುಕೂಲವಾಗಿಲ್ಲ. ಐಶ್ಯ ನಮ್ಗೆ ಯಾಕೆ ಹೇಳಿ? ಒಟ್ಟಿನಲ್ಲಿ ನಮ್ಮ ಸೊಸೆ ನಮ್ಮ ಮನೇಲಿ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಜವರೇಗೌಡನ ಮರ್ಯಾದೆ ಇರ್ತದ್ಯಾ? ಅದು ನಿಮ್ಗೆ ದೊಡ್ಡ ಗುಣ ಅಲ್ವ ಗೌಡ್ರೆ? ದೇವರೇಗೌಡರಿಗೆ 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 ದೇವರೇಗೌಡರಿಗೆ. ಇರಲಿ 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 ನಡ್ರಿ, ನಿಮ್ಮ ಕೆಲಸ ನೋಡ್ಕೊಂಡು ನಡ್ರಿ. ಬಿಗ್ರೆ ಬನ್ನಿ ಬನ್ನಿ ಒಳಗೋಗ. ಮಮ್ಮಿ ಇಲ್ಲಿ ಯಾರು ಬಂದವ್ರು ನೋಡು, ಬಾಮಿಲಿ ನಿಮ್ಮ ಬೀಗರು ಬಂದವ್ರೆ. ಏನೋ ತಂದ್ಬಿಟ್ಟಿದ್ದೀರಾ? ಅದು ಮನೇಲಿ ಮಗಳಿಗೇನೋ ಇಷ್ಟ ಅಂತ ತಿಂಡಿ ಮಾಡಿ ಕಳಿಸಿದ್ದಾರೆ. ಓ, ಮಗಳು ಕೊಡೋದಕ್ಕಿಂತ ಬುದ್ಧಿ ತಂದಿದ್ದೀರಾ? ಮಡಗ್ರಿ ಅಲ್ಲಿ. ಏನು ಇನ್ನೂ ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಲೈ ಎಲ್ಲ ನನ್ನ ಶಲ್ಯ ಹೇಳಿದ್ದು ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ಕೆ ಬರೋಕ್ಕಿಲ್ಲ. ಇಲ್ಲಿ ಕೂತ್ಕೊಳ್ಳೋಕೆ ನಿಮ್ಮ ಮತ್ತೆ ಮರಣ ಇದು. ಹೇಳ ಮೇಲೆ ಸ್ವಾಮಿ, ಎಲ್ಲರೂ ಸೇರ್ಕೊಂಡು ನಮ್ಮ ಮನೆ ಹಾಳು ಮಾಡಿಬಿಟ್ಟು ಈಗ ಮಗಳು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ನಮ್ಮನೆ ಹೊಸಲು ತುಳಿತಿರ್ಲಿಲ್ಲ ರೀ. ನೋಡಿ, ನಮ್ಮ ತಾಳ್ಮೆಯಿಂದ ಇವನಿ ನೀವು ಹೆಂಗೆ ಬಂದಿದ್ರು ಹಂಗೆ ಹೊಂಟೋದ್ರೆ ಚಂದ. ನೀವಿನ್ನೂ ನನ್ನ ಕೋಪ ನೋಡಿಲ್ಲ, ನೋಡೋದು ಬೇಡ.
ಮಗಳಿಗಷ್ಟು ಹೇಳಿದೆ. ನಿಮ್ಮ ಮಗನ್ನ ಮದುವೆ ಮಾಡ್ಕೋಬೇಡ ಅಂತ. ನಮ್ಮ ಮಾತೇ ಕೇಳಿಲ್ಲ. ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲು. ಈಗ ನನ್ನ ಮಗನೂ ಅದೇ ಕೆಲಸ ಮಾಡ್ದ. ಈಗ ನಿಮಗೆ ಸಮಾಧಾನ ಆಯ್ತಾ? ಈಗ ಮಾತಾಡಿದ್ರೆ ನಮಗೆ ಪ್ರಯೋಜನ? ಹೋಗಿರೋ ನಮ್ಮ ಮಾನ ಮರ್ವಾದಿ ಮತ್ತೆ ವಾಪಸ್ ತಂದು ಕೊಡಕ್ಕಾಯ್ತದೆ ಇವ್ರ ಕೈಲಿ? ಆಗಕ್ಕಿಲ್ಲ ಅಲ್ಲ? ಏಯ್, ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಹುಲಿ ಥರ ಸಾಕಿದ್ ನನ್ನ ಮಗನ್ನ ಅದು ಹೆಂಗೆ ಬುಟ್ಟಿಗೆ ಹಾಕೊಂಡ್ಬಿಟ್ರೋ ಆ ದೇವ್ರಿಗೆ ಗೊತ್ತು. ಎಂತ ಜನಗಳ್ರಿ ನೀವು ರೀ. ನೋಡ್ರಿ, ಪದೇ ಪದೇ ಬಂದು ಈ ಕೆಟ್ಟ ಮುಖಾನ ನನಗೆ ತೋರ್ಸಕ್ ಬರಬೇಡಿ ನೀವು. ಬರ್ರಿ ಸರಣಿ ಅಂದೆ. ಲೈ ಅಲ್ಲ, ಅನ್ನೋದು ಕರ್ಸಿ ಇವ್ರು ನಿಂತು ನೋಡಕ್ಕೆ ಸರಣಿ ನೀರು ಹಾಕ್ಸ್ಲಾ? ಅಡ್ರಿ ಆಚೆ. ಇವತ್ತು ನನ್ನ ಮಗ ಮಾಡಿದ ತಪ್ಪಿಗೆ ನಿಮ್ಮ ಮಗಳೇ ಕಾರಣ. ಅವಳು ಬುದ್ಧಿ ಹೇಳ್ಬೋದಿತ್ತಲ್ವಾ ನೀವು? ಅವಳು ಮಾಡಿರೋ ಕೆಲಸಕ್ಕೆ ಆ ದೇವರು ಮೆಚ್ಚಲ್ಲ. ಎಂತ ಕೆಟ್ಟ ಜನಗಳ್ರಿ. ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದು ನಮ್ಮನೆ ಸರ್ವನಾಶ ಮಾಡ್ಬಿಟ್ಟೋದ್ರು. ಒಂದ್ಕಿತ ಬಂದ್ರು ನನ್ನ ಮಗಳು ನೋಡ್ಕೊಂಡೋದ್ರು. ಈಗ ಹುಲಿ ಹಂಗಿದ್ ನನ್ನ ಮಗನ್ನೇ ಹೊಡ್ಕೊಂಡು ಹೋಗ್ಬಿಟ್ರು. ನಮ್ಮ ಅಪ್ರಾಣೆ ಇವ್ರಿಗೆ ದೇವ್ರ ಒಳ್ಳೇದ್ ಮಾಡಕ್ಕಿಲ್ಲ ಕಣಮಿ. ಲೈ, ಇವತ್ತು ನಾನು ಹೆಂಗ್ ಕೊರಗ್ತಾ ಇದ್ದೀನೋ ನೀನು 10 ವರ್ಷ ಕೊರಗ್ತೀರ ಕಣಯ್ಯ.